ಜುಲೈ 25ನೇ ತಾರೀಕು ಅಂದಿನ ಪ್ರಧಾನಮಂತ್ರಿಗಳಾದಂಥ ಇಂದಿರಾ ಗಾಂಧಿಯವರು ತೆಗೆದುಕೊಂಡಂಥ ತುರ್ತು ಪರಿಸ್ಥಿತಿ ನಿರ್ಧಾರವನ್ನು ಖಂಡಿಸಿ ಈ ದಿನ ನಾವು ಅದನ್ನು ಬೆಂಗಳೂರಿನ ಪ್ರತಿ ಜನತೆಗೂ ಯಾವ ರೀತಿ ಆ ತುರ್ತು ಪರಿಸ್ಥಿತಿ ಇತ್ತು ಅನ್ನೋದನ್ನು ತೋರಿಸಲಿಕ್ಕೋಸ್ಕರವಾಗಿ ಈ ದಿನ ನಾವು ಸ್ವಾತಂತ್ರ್ಯ ಉದ್ಯಾನದಲ್ಲಿ ಈ ಹೋರಾಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದರಲ್ಲಿ ಈ ನೇತೃತ್ವ ವಹಿಸಿದಂಥ ಆರ್ ಅಶೋಕ್ ಅವರು ಮತ್ತು ಪಿ ರಾಜೀವ್ ಅವರು, ಚಲವಾದಿ ನಾರಾಯಣ ಸ್ವಾಮಿ, ಎನ್ ಮಹೇಶ್ ಅವರು ಎಲ್ಲರೂ ಸೇರಿ ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸ್ತೀವಿ. ನಿಮ್ಮ ಒಂದು ಆಗ್ರಹಕ್ಕೆ ರಾಹುಲ್ ಗಾಂಧಿ ಅವರು ಕ್ಷಮೆ ಕೇಳ್ತಾರಂತೀರಾ? ಕೇಳಲೇಬೇಕು, ಯಾಕಂದರೆ ತಪ್ಪು ಮಾಡಿರೋದು ಅವ್ರ ಅಜ್ಜಿನೇ ಅಲ್ವಾ, ಕೇಳಲೇಬೇಕಲ್ವಾ. ತಪ್ಪು ಮಾಡಿರೋದು ಈಗ ಸಂವಿಧಾನ ವಿರೋಧಿ ಅಂತ BJP ಪಕ್ಷದ ಮೇಲೆ ಸಂವಿಧಾನ ವಿರೋಧಿಗಳು ಅಂತ ಹೇಳ್ತಾರೆ ಅವರು. ನಿಜವಾಗ್ಲೂ ಸಂವಿಧಾನ ವಿರೋಧಗೊಳಿಸಿದ್ದು ಯಾರು? ತುರ್ತು ಪರಿಸ್ಥಿತಿ ಏರಿದಂಥ ಸಮಯದಲ್ಲಿ ಯಾರು ತುರ್ತು ಪರಿಸ್ಥಿತಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಏರಿದವರು, ಮತ್ತು ನಿಜವಾದ ಸಂವಿಧಾನ ವಿರೋಧ ಪರಿಸ್ಥಿತಿ ಯಾರು? ಅವರೇ. ಅದಕ್ಕೆ ಕ್ಷಮೆ ಕೇಳಲೇಬೇಕು. ಅಂದಿನ ತುರ್ತು ಪರಿಸ್ಥಿತಿ ಬಂದಂಥ ಸಮಯದಲ್ಲಿ ಇದೇ ಸ್ಥಿತಿ ಈಗಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೂಡ ಇದ್ದರು ಅದರಲ್ಲಿ. ಈಗ ಅವರು ಮೌನ ವಹಿಸಿದ್ದಾರೆ. ಅವ್ರಿಗೂ ಹೇಳ್ತಿದ್ದೀವಿ ಅದನ್ನು ಕ್ಷಮೆ ಕೇಳಲೇಬೇಕು ಅಂತ. ಯಾಕೆ ದಿವ್ಯ ಮೌನ CM ಅವ್ರದ್ದು ಅಂತ? ಅವ್ರು ಏನು ಯಾಕೆ ಆ ರೀತಿ ಇದ್ದಾರೆ ಅಂತ ಗೊತ್ತಿಲ್ಲ. ಈಗ ಅಧಿಕಾರದಲ್ಲಿ ಇದ್ದೀವಿ ಅನ್ನೋದಕ್ಕೋಸ್ಕರ ಇದ್ದಾರೇನೋ ನಮಗೇನು ಗೊತ್ತಿಲ್ಲ. ಈಗ ರಾಜ್ಯದಲ್ಲಿ ಪೆಟ್ರೋಲ್ ಬೆಲೆ ಏರಿಕೆ, ಆಮೇಲೆ ತರಕಾರಿ ಬೆಲೆ ಏರಿಕೆ ಕೂಡ ಹೆಚ್ಚಿಗೆ ಮಾಡಿದ್ದಾರೆ. ಈ ಬಗ್ಗೆ ಏನಂತೀರಿ? ಅಲ್ಲ, ಈಗಾಗಲೇ ಅವರು ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಈಗಾಗಲೇ ಜನರ ಮನಸ್ಸಲ್ಲಿ ಬಂದಿದೆ. ಯಾಕೆ ಬಂದಿದೆ ಅಂತ, ಈಗ ಖಜಾನೆ ಖಾಲಿ ಆಗಿದೆ. ಖಜಾನೆ ಖಾಲಿ ಆಗಿದ್ದ ಪಕ್ಷದಲ್ಲಿ ಈಗ ಜನರ ಮೇಲೆ ಮತ್ತೆ ಒತ್ತಡ ಏರಿ ಆ ಕೆಲಸನ ಮಾಡ್ತಿದ್ದಾರೆ, ಬೆಲೆ ಏರಿಕೆ ಮಾಡ್ತಿದ್ದಾರೆ. DK ಶಿವಕುಮಾರ್ ಅವ್ರದ್ದು ಒಂದು ಶಾಲ್ ಬಗ್ಗೆ ನಿನ್ನೆ ಒಂದು ಕೂಗು ಬಂತು BJP ನಾಯಕರಿಂದ. ಈ ಬಗ್ಗೆ ಏನಂತೀರಿ? ಇಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಸರ್ ಏನಂತೀರಾ ತರಕಾರಿ ಇದು ಮತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬಗ್ಗೆ? ಕಾಂಗ್ರೆಸ್ ಸರ್ಕಾರ ಜನವಿರೋಧಿ ಸರ್ಕಾರ ಅಂತ ಈಗಾಗಲೇ ಜನಮಾನ್ಯರಿಗೆಲ್ಲ ಗೊತ್ತಾಗಿದೆ. ಕೇವಲ ಗ್ಯಾರಂಟಿಗಳನ್ನು ಈಡೇರಿಸಿಗೋಸ್ಕರ ಈ ಕಾಂಗ್ರೆಸ್ ಸರ್ಕಾರ ಜನರ ಮೇಲೆ ಮತ್ತು ಜನರ ಜೇಬಿಗೆ ತುಂಬ ಹೊರಲಾಗದ ಹೊರೆಯನ್ನು ಹೊರಿಸ್ತಾ ಇದ್ದಾರೆ. ಪೆಟ್ರೋಲ್, ಡೀಸೆಲ್ಲು ಮತ್ತು ದಿನದ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯನ ಜೀವನದ ಮೇಲೆ ಬರೆ ಎರಿತಾ ಇದ್ದಾರೆ. ಇದು ಜನಸಾಮಾನ್ಯರಿಗೋಸ್ಕರ ಇರೋಂಥ ಸರ್ಕಾರ ಅಲ್ಲ, ಜನರನ್ನು ಕಗ್ಗೊಲೆ ಮಾಡುವಂಥ ಸರ್ಕಾರ ಅಂತೇಳಿ ನಾನು ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಮೊನ್ನೆ ಕುಮಾರಣ್ಣ ಅವರು ಹೇಳಿದರು, ನಿಮಗೆ ಗ್ಯಾರಂಟಿ ನಡೆಸ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ಅದನ್ನು ಕೈಬಿಡಿ, ಜನರ ಮೇಲೆ ಹೊರೆ ಹೊರಿಸಬೇಡಿ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಏನಂತಿದ್ರು? ಮೊನ್ನೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮಾತು ಹೇಳಿದರು, ಈ ದೇಶಕ್ಕೆ ಏನಾದರೂ ಉಚಿತವಾಗಿ ಕೊಡೋದಾದರೆ ಒಂದು ವಿದ್ಯಾಭ್ಯಾಸ ಕೊಡಿ, ಇನ್ನೊಂದು ಆರೋಗ್ಯ ಕೊಡಿ, ಇನ್ನೊಂದು ನ್ಯಾಯಾಂಗ ಕೊಡಿ. ಆ ಮೂರು ಬಿಟ್ಟು ಬೇರೆ ಏನೇ ಕೊಟ್ಟರು ಅದು ಜನಸಾಮಾನ್ಯರಿಗೆ ತಲುಪಲ್ಲ. ಅದು ಕೇವಲ ಕಾಂಗ್ರೆಸ್ ಆಗಲೇ ಇರ್ಬೋದು, ಇಲ್ಲ ಬೇರೆ ಯಾವುದೇ ಪಕ್ಷ ಆಗಿರ್ಬೋದು, ತಮ್ಮ ಅಧಿಕಾರ ಮತ್ತು ಅಧಿಕಾರ ನಡೆಸೋಕ್ಕೋಸ್ಕರ ಜನರನ್ನು ತಪ್ಪುದಾರಿ ಎಳೆಯುವಂಥ ಒಂದು ಕಾರ್ಯ ಅಂತ ಹೇಳ್ತೀನಿ ನಾನು. ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಬೆಲೆ ಏರಿಕೆ ಮಾಡಿ ಜನರ ಮೇಲೆ ಒಂದು ಹೊರೆ ಹೊರಿಸ್ತಾ ಇದೆ. ಈ ಬಗ್ಗೆ ಅವರು CM ಸಿದ್ದರಾಮಯ್ಯ ಅವ್ರಿಗೆ ಸಹ ಒಂದು ಇದು ಜನರಿಗೆ ಯಾವುದೇ ರೀತಿಯಾದಂಥ ಹೊರೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಬೇರೆ ರಾಜ್ಯ ಕಂಪೇರ್ ಮಾಡಿದ್ರೆ ಪೆಟ್ರೋಲ್ ನಮ್ಮಲ್ಲೇ ಕಡಿಮೆ ಇದೆ ಅಂತಿದ್ದಾರೆ. ಈ ಬಗ್ಗೆ ಏನಂತೀರಿ? ಸರ್, ಹೊರೆ ಆಗಲ್ಲ ಅಂತ ಅವರು ನೇರವಾಗಿ ಹೇಳಬೇಕು. ಯಾಕೆಂದರೆ ಅವರು ಹೊರೆ ಆಗಲ್ಲ ಅಂತ ಹೇಳಿದಿದ್ರೆ ಖಜಾನೆಯಲ್ಲಿ ಈಗಾಗಲೇ ತಮಗೆಲ್ಲ ಮಾಧ್ಯಮ ಮಿತ್ರರಿಗೆ ಗೊತ್ತಿರೋ ಥರ ಖಜಾನೆ ಖಾಲಿಯಾಗಿದೆ. 4 ಸಮರ್ಥನೆಗಳನ್ನು ಮಾಡ್ಕೊಂಡಿದ್ದಾರಲ್ಲ, ಏನೇನು ಮಾಡಿದ್ದಾರೆ? ಒಂದು ಕೇಂದ್ರದವರು ಕಡಿಮೆ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಮ್ಮ ರಾಜ್ಯದಲ್ಲಿ ಕಡಿಮೆ ಆಗುತ್ತೆ. ಸರ್, ಈಗ ಅದೇನೋ ಹೇಳ್ತಾರಲ್ಲ, ಯಾರೋ ಮಾಡಿದ ತಪ್ಪಿಗೆ ಇನ್ಯಾರನ್ನೊಬ್ಬ ಎತ್ತಿಗೆ ಜ್ವರ ಬಂದರೆ ಎಮ್ಮೆ ಬರೆಯೋ ಥರ ಇವ್ರು ಮಾಡೋ ತಪ್ಪನ್ನೆಲ್ಲ ಕೇಂದ್ರ ಸರ್ಕಾರದ ಮೇಲೆ ಹಾಕಿದ್ರೆ ಅದು ಕೇಂದ್ರ ಸರ್ಕಾರದ ತಪ್ಪಲ್ಲ. ರಾಜ್ಯ ಸರ್ಕಾರ ತನ್ನ ಅಗತ್ಯ ಏನು ಈಗ ಬೇಡಿಕೆಗಳನ್ನು ಕೊಟ್ಟಿದೆ, 5 ಬೇಡಿಕೆಗಳನ್ನು, ಆ ಬೇಡಿಕೆಗಳನ್ನು ಈಡೇರಿಸಲಿಕ್ಕೋಸ್ಕರ ಜನರ ಮೇಲೆ ಹೊರಲಾರದಂಥ ಹೊರೆ, ಅದು ಪೆಟ್ರೋಲ್ ಡೀಸೆಲ್ ಇರ್ಬೋದು, ತರಕಾರಿಗಿರ್ಬೋದು, ದಿನಸಿ ಪದಾರ್ಥಗಳಿರ್ಬೋದು, ಚಾಪಾ ಕಾಗದಗಳಿರ್ಬೋದು, ರಿಜಿಸ್ಟ್ರೇಷನ್ ಫೀಸ್ ಇರ್ಬೋದು, ಮನೆ ತೆರಿಗೆಗಳಿರ್ಬೋದು, ಇಂತಹ ಹಲವಾರು ಬರೆಗಳನ್ನು ಜನಸಾಮಾನ್ಯರು, ಅದರಲ್ಲೂ ಮಧ್ಯಮ ಕುಟುಂಬದವ್ರ ಮೇಲೆ ಇದು ಹೊರಲಾಗದಂಥ ಹೊರೆ ಹೊರಿಸಿದ್ದಾರೆ. ಹಂಗಾಗಿ ಕಾಂಗ್ರೆಸ್ ಸರ್ಕಾರ ಈ ಕೂಡಲೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಕಮ್ಮಿ ಮಾಡಬೇಕು ಅಂತೇಳಿ ನಾನು ಸಮಸ್ತ ಕನ್ನಡಿಗರ ಪರವಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಇದು ತರಕಾರಿ ರೇಟು ಬೆಲೆ ಇದು ಆಮೇಲೆ ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದ್ದಾರೆ ರಾಜ್ಯ ಸರ್ಕಾರ. ಈ ಬಗ್ಗೆ ಏನಂತೀರಿ? ಹೌದು, ಸಾಮಾನ್ಯರಿಗೆ ತುಂಬ ತೊಂದರೆ ಆಗಿದೆ. ಮತ್ತು ಮನೇಲಿ ಅಡುಗೆ ಮಾಡುವಂಥ ವಸ್ತುಗಳಿಗೆ ಇಷ್ಟು ಬೆಲೆ ಆದರೆ ಇನ್ನು ಇತ್ತೀಚೆಗೆ ಪೆಟ್ರೋಲ್ ಬೆಲೆ ಕೂಡ ಜಾಸ್ತಿ ಆಗಿದೆ. ಮತ್ತು ಮನೆ ಬಾಡಿಗೆಗಳು ಜಾಸ್ತಿ ಆಗಿದೆ. ಪ್ರತಿಯೊಂದು ಜಾಸ್ತಿ ಆದರೆ ಪ್ರತಿಯೊಂದು ಈಗ ಜಾಸ್ತಿ ಆಗ್ತಾ ಹೋದರೆ ಮುಂದೆ ನಾವು ಹೇಗೆ ಇರಬೇಕು? ಅದು ಸಾಮಾನ್ಯರಿಗೆ ಹೊರೆ ಜಾಸ್ತಿ ಆಗಿದೆ. ಬಟ್ ಮಹಿಳೆಯರಿಗೆಲ್ಲ ಉಚಿತ ಬಸ್ ಎಲ್ಲ ಫ್ರೀ ಎಲ್ಲ ಕೊಟ್ಟಿದ್ದಾರೆ. 2,000 ಕೊಡ್ತಾರೆ. 2,000 ಕೊಟ್ಟಿದ್ದಾರೆ ಅಂದರೆ 2,000ಕ್ಕೆ 4,000 ನಾವೇ ಕಟ್ಟುವಾಗ ಮಾಡ್ತಿದ್ದಾರಲ್ಲ. ಈಗ ಒಂದು ತರಕಾರಿಗೆ ಹೋಗ್ತೀವಿ, 150 ರೂಪಾಯಿ ಬೀನ್ಸ್ ಆಗಿದೆ, ಹೇಗೆ ಕೊಂಡ್ಕೊಬೇಕು? ಬಟ್ ಸಿದ್ದರಾಮಯ್ಯನವರು 4 ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಇದು ಯಾವುದೇ ರೀತಿಯಾದಂಥ ಹೊರೆ ಬೀಳೋದಿಲ್ಲ ಜನಸಾಮಾನ್ಯರ ಮೇಲೆ ಅಂತಿದ್ದಾರೆ. ಎಲ್ಲ ಹೊರೆ ನಮ್ಮ ಮೇಲೆ ಬೀಳ್ತಾ ಇದೆ ಸರ್, ಯಾರ ಮೇಲೂ ಬೀಳ್ತಾ ಇಲ್ಲ. ಖಂಡಿತ ನಮ್ಮ ಜನಸಾಮಾನ್ಯರ ಮೇಲೆ ಬೀಳ್ತಾ ಇದೆ ತುಂಬ. ನೀವೇನು ಹೇಳ್ತೀರಿ ಇದ್ರ ಬಗ್ಗೆ? ಸರ್, ಟೊಮೊಟೊ 100 ರೂಪಾಯಿ kg ಆಗಿದೆ.
ಎಲ್ಲ ತುಂಬ ಕಷ್ಟ. ಈರುಳ್ಳಿನೂ ಬೆಲೆ ಆಗಿದೆ, ಬೆಳ್ಳುಳ್ಳಿನೂ ಬೆಲೆ ಆಗಿದೆ, ಎಲ್ಲ ತುಂಬ ಕಷ್ಟ. ಲೇಡೀಸ್ಗೆಲ್ಲ ತುಂಬ ಕಷ್ಟ ಆಗದೆ ಇದೆ. ಅವ್ರು 2,000 ಕೊಡೋದಕ್ಕಿಂತ 10,000 ನಾವು ಇದು ಥರ ಮಾಡ್ತಾಯಿದ್ದೀವಿ. ಎಲ್ಲ ತುಂಬ ಲೇಡೀಸ್ಗೆಲ್ಲ ತುಂಬ ಕಷ್ಟ ಆಗಿದೆ ಸರ್. ಡೀಸೆಲು ಪೆಟ್ರೋಲ್ ಎಲ್ಲ ಬೆಲೆ ಆಗಿದೆ. ಏನೋ ಒಂದು ನೋಡಿ ಇದು ಮಾಡಬೇಕು. ಸರ್ಕಾರ ಈ ಥರ ಮಾಡ್ಕೊಂಡು ಹೋಗ್ತಾ ಇದ್ರೆ ತುಂಬ ಕಷ್ಟ ಆಗಿದೆ ಸರ್, ತೊಂದರೆ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, 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 ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.